ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ನೀನು ಚೆನ್ನಾಗಿ ಹೇಳ್ತಿ, ಇನ್ನೊಂದ್ಸಲ ಹೇಳಿ ನೀನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಒಳ್ಳೇದಾಗ್ಲಿ. ಏನು ಓದ್ತಾ ಇರೋದು ನೀನು? ಫೋರ್ತ್ ಸ್ಟ್ಯಾಂಡರ್ಡಾ? ಮುಂದೆ ಏನಾಗ್ಬೇಕು ಅನ್ಕೊಂಡಿದೀಯಾ? IPS IAS ಆಗ್ಬೇಕು ಅನ್ಕೊಂಡಿದ್ಯಾ? ಖಂಡಿತ ಗುರು ರಾಘವೇಂದ್ರ ಸ್ವಾಮಿ ಅವರು ನಿನಗೆ ಅನುಗ್ರಹ ಮಾಡ್ತಾರೆ, ಆಯ್ತಾ? ಇವತ್ತು ಎಲ್ಲಿಂದ ಬಂದಿರೋದು ನೀವು ಸ್ವಾಮಿ? ಕಾರವಾರದಿಂದ ಬಂದಿರೋದಾ? ಕಾರವಾರದಿಂದ ಹುಡುಕೊಂಡು ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ದೀರಾ? ಕಾರವಾರದಿಂದ ಬಿಜಾಪುರಕ್ಕೆ ಬಂದಿದ್ದೀರಾ? ಅಲ್ಲ, ನಾನು ಸಿಗ್ತೀನಿ ಅಂತ ಏನ್ ಗ್ಯಾರಂಟಿ ಇತ್ತು ನಿಮ್ಗೆ? ಸಿಗ್ತಾರೆ ಅನ್ನೋ ಒಂದು ನಂಬಿಕೆಯಿಂದ. ಕಾರವಾರದಿಂದ ಬಿಜಾಪುರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? 380 ಕಿಲೋಮೀಟರ್ ಆಗುತ್ತೆ. 380 ಕಿಲೋಮೀಟರ್. 380 ಕಿಲೋಮೀಟರ್ ನನ್ನನ್ನು ಹುಡುಕೊಂಡು ಬಂದಿದ್ದೀರಲ್ಲ ತಾಯಂದಿರೆ. ಅಯ್ಯೋ ಸ್ವಾಮಿ, ಖಂಡಿತ ನೀವೇನು ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಅದು ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. 380 ಕಿಲೋಮೀಟ್ರು ಹೇಗೆ ಬಂದ್ರಿ? ಅಂದರೆ ಒಂದು ವಿಚಾರದಲ್ಲಿ ಕೆಲಸಕ್ಕೆ ಹೋಗಿದ್ರಿ ನೀವು ಮುಂಚೆ? ಅದು ಹೆಂಗೆ ಟ್ರಾವೆಲಿಂಗ್ ಮಾಡ್ತೀರಿ ಮತ್ತೆ ನೀವು? ನಾನೇ ಓನ್ ಕಾರ್ ಹೊಡೆದಿದ್ದೀನಿ ಅಪ್ಪಾಜಿ, ಸ್ವಂತ ಕಾಡಿನಂದು ಕಾರ್ ಇದೆ. ಅದು ಅಲ್ಲಿಂದ ರಾತ್ರಿ 11:30 ಬಿಟ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ರೀಚ್ ಆಗಿದ್ದೀವಿ. ರಾತ್ರಿ 11:30 ಬಿಟ್ಟಿದ್ದೀವಿ ಅಪ್ಪಾಜಿ. 11:30 ಬಿಟ್ಟಿದ್ದೀರಾ? 11:30 ರಾತ್ರಿ 11:30 ಬಿಟ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗಿದ್ದೀರಾ? 6 ಗಂಟೆಗೆ ರೀಚ್ ಆಗಿದ್ದೀರಾ? 6 ಗಂಟೆಗೆ 6 ಗಂಟೆಗೆ ರೀಚ್ ಆಗಿದ್ದೀರಾ. ಅದ್ರ ಕೊನೆಗೆ ನಾನು ಸಿಕ್ನ ನಿಮ್ಗೆ? ಯಾವಾಗ ಸಿಕ್ಕಿ ನಾನು? ಒಂದು ದಿನ ವೇಟ್ ಮಾಡಿ ಮಾರನೇ ದಿನ ಒಂದು ದಿವಸ ವೇಟ್ ಮಾಡಿದ್ದೀರಾ? ಒಂದು ದಿವಸ ವೇಟ್ ಆದ್ಮೇಲೆ ಸಿಕ್ಕಿದ್ರೇನಮ್ಮ? ಖಂಡಿತ ಒಳ್ಳೇದಾಗ್ಲಿ. ಆದ್ರೆ ಒಂದು ವಿಚಾರದಲ್ಲಿ ಸುಮ್ಮನೆ ಅಷ್ಟು ದೂರದಿಂದ ಬಂದಿದ್ದೀರಾ, ಇರ್ಲಿ ಪರವಾಗಿಲ್ಲ. ಆದರೆ ನೆಕ್ಸ್ಟ್ ಟೈಮು ಯಾರು ದಯವಿಟ್ಟು ನಾನು, ಯಾಕಂದರೆ ಸಿಕ್ಕೇ ನಿಮ್ಗೆ ಖುಷಿ ಆಯಿತು. ಅಕಸ್ಮಾತ್ ನಾನು ಏನಾದರೂ ಸಿಗಲಿಲ್ಲ ಅಂದರೆ ತಾಯಿ, ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಾ ಇತ್ತು. ಸಿಗಲಿಲ್ಲ ಅಂದರೆ ನಾನು 400 ಕಿಲೋಮೀಟ್ರ್ ನಿಮ್ಮನ್ನು ಹುಡುಕೊಂಡು ಬಂದಿದ್ದೀನಿ, ಅದು ನನಗೆ ಸಿಗಲಿಲ್ಲಲ್ಲ ಅನ್ನೋದು ನಿಮ್ಗೆ ಕೊರಗು ಇರುತ್ತಲ್ಲ ತಾಯಿ. ಅದಕ್ಕೋಸ್ಕರ ಅಷ್ಟು ದೂರದಿಂದ ಬರುವಂಥದ್ದು ಬೇಡ ನನ್ನ ತಾಯಿ. ಯಾಕಂದರೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಹೇಳ್ತಾ ಇದ್ದೀನಿ, ಖಂಡಿತ ನಿಮ್ಮ ಕರ್ಮ ಕಳೆದೋದ್ರೆ ನಾನು ಖಂಡಿತ ಸಿಗ್ತೀನಿ. ಆದರೆ ಒಂದು ವಿಚಾರದಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಮನೆಗೆ ಬಂದು ಸ್ವತಃ ಗುರು ರಾಘವೇಂದ್ರ ಸ್ವಾಮಿಯವರು ನಿಮಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಅಂದರೆ, ಪೂಜೆ ಮುಖಾಂತರದಲ್ಲಿ ನೀವು ಪೂಜೆ ಮಾಡಿ ಭಕ್ತಿಯಿಂದ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಒಲಿಸ್ಕೋಬಹುದು. ಅದಕ್ಕೆ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಪೂಜಾದ ವ್ರತವನ್ನು. ಆದರೆ ಹುಡುಕೊಂಡು ಬರಬೇಡಿ. ಸುಮಾರು ದೂರದಿಂದ ಬಂದಿದ್ದೀರಾ, ದಯವಿಟ್ಟು ಹೇಳ್ತಾ ಇದ್ದೀನಿ. ಪಾಪ ಇವ್ರು ಬಂದಿದ್ದೀರಾ, ನಿಮ್ಗೆ ಸಿಕ್ಕಿದ್ದೀನಲ್ವ ಸ್ವಾಮಿ ನಾನು? ಖುಷಿ ಆಯ್ತಾ? ಅಯ್ಯೋ ನಮ್ಮ ಎಲ್ಲ ಕರ್ಮಗಳು ಕಳೆದು ಹೋಗಿ ಮುಂದೆಲ್ಲ ನಾವೆಲ್ಲರೂ ಖುಷಿಯಿಂದ ಇರುವಾಗ ಆಗುತ್ತೆ ಗುರುಗಳೇ. ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಕರೆಸ್ತೀರಾ ನಾನು? ಖಂಡಿತ ಒಳ್ಳೇದಾಗ್ಲಿ, ಚಿಂತೆ ಮಾಡಬೇಡಿ. ಇವಾಗ ನಾವು ನೆಕ್ಸ್ಟ್ ಅತ್ನಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಈಗ ಬಿಜಾಪುರದಿಂದ ಅತ್ನಿಗೂ ಇವರೇ ಕೂಡ ಡ್ರಾಪ್ ಮಾಡ್ತಾ ಇದ್ದಾರೆ. ನೀವು ನನ್ನ ಕಾರ್ ಹತ್ತಲೇಬೇಕು ಅಂತ ಹೇಳಿ ಪಾಪ ಅವರೇ ಡ್ರಾಪ್ ಮಾಡ್ತಾ ಇದ್ದಾರೆ. ಖಂಡಿತ ಒಳ್ಳೇದಾಗಲಿ ಗುರುಗಳೇ. ಅಮ್ಮ ಪಾದ ಇಟ್ಟಿದ್ದೀರಿ, ನಮ್ಮ ಭಾಗ್ಯ ಇದು. ಅಯ್ಯೋ ನನ್ನ ಭಾಗ್ಯ. ಎಷ್ಟು 5-6 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೇನೆ ಗುರುಗಳೇ. ಎಷ್ಟು? 5-6 ತಿಂಗಳಿಂದ ಗುರುಗಳೇ. 5-6 ತಿಂಗಳಿಂದ ವೇಟ್ ಮಾಡ್ತಾ ಇದ್ರಾ? ಹೌದು ಗುರುಗಳೇ. ನನಗೋಸ್ಕರ? ನಿಮಗೋಸ್ಕರನೇ ಗುರುಗಳೇ. ನನ್ನ ತಾಯಿ ಪ್ರತಿ ಒಂದು ದಿವಸನೂ ಗುರುಗಳೇ ನಾವು ಅದನ್ನೇ ರಾಯರ ಹತ್ರ ಬೇಡೋದು ಒಂದೇ ಒಂದು ಗುರುಗಳೇ, ನಮಗೆ ಬೇಗ ಆ ಫೋನ್ ಕಾಲ್ ಸಿಗ್ಲಿ, ಬೇಗ ನಮಗೆ ಅನುಗ್ರಹ ಆಗಲಿ, ಪ್ರತಿ ಒಂದು ಪೂಜೆವನ್ನು ಮಾಡ್ತೇವೆ ಅಂತ ಅದನ್ನ ಒಂದೇ ರಾಯರ ಹತ್ರ ಡೈಲಿ ಬೇಡ್ಕೊಳ್ತಿದ್ವಿ ಗುರುಗಳೇ ನಾವು. ಇವತ್ತು ಅನುಗ್ರಹ ಆಯ್ತಾ? ನೀವು 5-6 ತಿಂಗಳಿಂದ ರಾಯರನ್ನ ಪೂಜೆ ಮಾಡೋದಕ್ಕೆ ಇವತ್ತು ಈ ಒಂದು ಅಂದುಕೊಂಡಿದ್ದು ಮೀಟ್ ಮಾಡ್ಬೇಕು ಅನ್ಕೊಂಡಿದ್ರಿ, ಅದೆಲ್ಲ ಸಿಕ್ತು. ಮೀಟ್ ಮಾಡಿದ್ರಿ ರಾಯರನ್ನ. ಗುರು ರಾಘವೇಂದ್ರ ಸ್ವಾಮಿಯವರ ಬೆತ್ತವನ್ನು ನೀವು ಕೈಯಲ್ಲಿ ಹುಡ್ಕೊಂಡಾಯ್ತಂತ ಆಯ್ತು. ಇವತ್ತು ನಿಮಗೆ ಖಂಡಿತ ಜೀವನದಲ್ಲಿ ದೊಡ್ಡ ಪೌಡ್ ಆಗುತ್ತೆ ತಾಯಿ. ಓಕೆನಮ್ಮ, ಚಿಂತೆ ಮಾಡ್ಬಿಡಿ. ರಾಯರಿದ್ದಾರೆ, ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕೋಣ. ವಿಡಿಯೋ ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸಿದ್ವಿ ಅಂದರೆ 4 ಜನಕ್ಕೆ ಬಯಸಿದ್ರೆ ಬೇಗ ನಮ್ಗೆ ಅನುಗ್ರಹ ಮಾಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರ್ತಾರೆ. ಈ ಸಲ 354ನೇ ಆರಾಧನಾ ಹತ್ರ ಬಂತು. ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡ್ಕೊಂಡು ಬನ್ನಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮನ್ನ ಕಾಪಾಡಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಯರಿದ್ದಾರೆ.
ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.